ಎರಡು ಕಡೆ ಬಹಳ ಒಳ್ಳೆ ರೀತಿಯಾದಂಥ ಪ್ರಚಾರ ಆಗಿದೆ. ಕಾಂಗ್ರೆಸ್ ಅಲ್ಲಿ ಗೊಂದಲ ಇದೆ, ದಾವಣಗೆರೆಯಲ್ಲೂ ಗೊಂದಲ ಇದೆ. ಮುಸ್ಲಿಮಾನರು ವೋಟ್ ಮಾಡಲ್ಲ ಅಂತ ಕೂತಿದ್ದಾರೆ. ಅದೇ ರೀತಿ ಬಾಗಲಕೋಟೆಯಲ್ಲೂ ಕೂಡ ಅವ್ರ ಮನೆಯಲ್ಲೇ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ ಅವ್ರ ಮನೆಯಲ್ಲೇ ಗೊಂದಲ ಇದೆ. ಈಗಿರುವಂಥ ಅವರ ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಸೋಲ್ತಿರಿ ಅಂತ ಮಾಹಿತಿ ಬಂದು ಕೇರಳಗೆ ಹೋಗಿದ್ದಂಥ ಮುಖ್ಯಮಂತ್ರಿ ಮತ್ತೆ ವಾಪಸ್ ಓಡಿ ಬಾಗಲಕೋಟೆಗೆ ಬರ್ತಾ ಇದ್ದಾರೆ. ನಾನು ಕಾಂಗ್ರೆಸ್ ಅವ್ರನ್ನ ಕೇಳ್ತೀನಿ, ಅಲ್ಲಪ್ಪ ನೀವು ಅದೇನೋ ಡೆವಲಪ್ಮೆಂಟ್ ಮಾಡಿದಿರಿ, ಗ್ಯಾರಂಟಿ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಇಷ್ಟೊಂದು ಕಷ್ಟ ಯಾಕೆ ಬೀಳ್ಬೇಕು ನೀವು? ಜನ ನಿಮ್ಮನ್ನ ಹುಡ್ಕೊಂಬಂದು ನಿಮ್ಮ ಹತ್ರಕ್ಕೆ ಬಂದು ಹಣ ಓಟ್ ಎಲ್ಲ ಹಾಕ್ಲಿ ಅಂತ ಕೇಳಿ ಓಟ್ ಹಾಕುವಂತ ಪರಿಸ್ಥಿತಿ ಇದೆಯಾ ನಿಮ್ದು? ಅಂದ್ರೆ ನಿಮ್ಮ ಅಭಿವೃದ್ಧಿ, ಕಳೆದ 3 ವರ್ಷದ ಅಭಿವೃದ್ಧಿ ಶೂನ್ಯ. ಕರ್ನಾಟಕವನ್ನ ಸಾಲಗಾರರ ರಾಜ್ಯವನ್ನ ಮಾಡದಂಥದ್ದು ಸಿದ್ದರಾಮಯ್ಯ. ಅಭಿವೃದ್ಧಿ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಸರಿಯಾದಂಥ ಗ್ಯಾರಂಟಿ ಹಣನೂ ಕೂಡ ಸರಿಯಾದ ಟೈಮ್ಗೆ ಪ್ರತಿ ತಿಂಗಳು ಕೊಡ್ತೀನಿ ಅಂದ್ರು. ಈಗ ಪ್ರತಿ ತಿಂಗಳು ಬಿಟ್ಬಿಟ್ಟು 2 ತಿಂಗಳು 3 ತಿಂಗಳು ಆಗ್ತಾ ಇದಾರೆ. ಅದರಲ್ಲಿ 2 ತಿಂಗಳು ಯಾಮಾರಿಸ್ತಾವ್ರೆ. ಅನ್ನಭಾಗ್ಯಕ್ಕೆ ಕನ್ನಭಾಗ್ಯ ಮಾಡಿದ್ದಾರೆ ಈಗ. ಅದರಿಂದ ಈ 2 ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಹಂತದಲ್ಲಿ ಗೆಲ್ಲುವಂತ ವಿಶ್ವಾಸ ನಮಗೆಲ್ಲ ಇದೆ. ಕಾಂಗ್ರೆಸ್ ಒಂದ್ ರೀತಿ ಅಭಿವೃದ್ಧಿ ವಿರೋಧಿ ಆಗಿರೋದ್ರಿಂದ ಜನ ಇವ್ರಿಗೆ ಪಾಠವನ್ನ ಕಲಿಸ್ತಾರೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.